ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂಗಳವಾರ ದೇವಸ್ಥಾನಕ್ಕೆ ಹೋಗಿದ್ವಿ. ಹರಕೆ ಇತ್ತು, ಅದು ಒಪ್ಪಿಸೋಣ ಅಂತ ಹೋಗಿದ್ವಿ. ನಮ್ಮ ತಾಯಿ ಅಂದ್ಕೊಂಡಿದ್ರು. ನಾನಿಲ್ಲಿ ಮಡ್ಲಕ್ಕಿ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಪ್ಪ ಇದ್ದಾರೆ ನೋಡಿ, ಇಲ್ಲಿ ಕೈ ಮುಗಿತಿರೋ ನಮ್ಮಪ್ಪ. ಪಕ್ಕದಲ್ಲಿ ನಿಂತಿರೋ ನಮ್ಮಮ್ಮ ಸ್ಕೈ ಬ್ಲೂ ಆಕಾಶ್ ಕಲರ್ದು ಸ್ಯಾರಿ ಉಟ್ಟಿರೋ ನಮ್ಮಮ್ಮ, ರೆಡ್ ಟಿ ಶರ್ಟು ನಮ್ಮ ಹಸ್ಬೆಂಡು. ಮತ್ತು ನಾವೇನು ಹರಕೆ ಒಪ್ಪಿಸ್ಬೇಕು ಅಂತ ಮಾಡ್ಕೊಂಡಿದ್ದೀವೋ ಅದೇನೇ ಮರಿಯಲ್ಲಿ ಕಟ್ಟಾಕಿದ್ದೀವಲ್ಲ ಅದೇ ಮರಿ. ಇವನು ನನ್ನ ಮಗ ನೋಡಿ ಇಲ್ಲಿ ಬರ್ತಿದ್ದಾನೆ, ಕಾಯಿ ಹೊಡಿತೀನಿ ಅಂತ. ನಾನು ಹೇಳ್ತಾ ಇದ್ದೀನಿ ಹೊಡಿಬೇಡ ಕಾಯಿ ಕಣೋ, ಅದು ಮಡ್ಲಕ್ಕಿ ಸಾಮಾನಿಗೆ ಅಂತ. ಅವ್ರು ನಮ್ಮ ಅಪ್ಪಾಜಿ ಅಲ್ಲೇ ಇಡು ಅಂತ ಕೊಡ್ತವ್ರೆ. ಅದೇ ನೋಡಿ ಮರಿ ಕಾಣಿಸ್ತಿದೆ ನಿಮಗೆ. ಅದು ನಾವೇ ಸಾಕಿರೋದು. ತುಂಬ ಹೊಟ್ಟೆ ಉರಿಯುತ್ತೆ, ಕುಯ್ಯೋಕ್ಕೆ ತುಂಬ ಅಳು ಬರ್ತಿತ್ತು. ಅದೆಲ್ಲ ನಾನು ವಿಡಿಯೋ ಮಾಡಿಸಿಲ್ಲ, ಯಾಕಂದರೆ ಅದೆಲ್ಲ ತೋರಿಸಿದ್ರೆ ತುಂಬ ಬೇಜಾರಾಗುತ್ತೆ. ದೇವ್ರಿಗೆ ಹಂಗೆಲ್ಲ ಅಂದ್ಕೊಂಡು ಹರಕೆ ಒಪ್ಪಿಸ್ಬಾರ್ದು ಅಂತಾರೆ. ಅದಕ್ಕೋಸ್ಕರ ಅದನ್ನು ನಾನು ಮಾಡಿಲ್ಲ. ಬರೀ ಹಂಗೇ ಚೆನ್ನಾಗಿದ್ದಾಗ ಮಾತ್ರ ನಾನು ಮರಿ ಜೀವಂತವಾಗಿದ್ದಾಗ ಮಾತ್ರ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನನ್ನ ಮಗ ಇಲ್ಲಿ ನಿಂತಿದ್ದಾನೆ. ನಾವು ಮಡ್ಲಕ್ಕಿ ಸಾಮಾನು ರೆಡಿ ಮಾಡ್ಕೊತಾ ಇದ್ದೀವಿ. ಸೀರೆ, ಬ್ಲೌಸ್ ಪೀಸು, ಮತ್ತು ಕೊಬ್ಬರಿ, ಅರ್ಶಿನದ ಕೊಂಬು, ಸೀಗೆ ಪುಡಿನ ಹೊಸ ಪ್ಯಾಕೆಟ್ ತೊಗೊಂಡು ಸ್ವಲ್ಪ ಉಂಡೆ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಳಿ. ಅಕ್ಕಿ ಮತ್ತು ಇದು ಬೆಲ್ಲ, ಕಾಯಿ ಮತ್ತು ಒಂದು ಚಿಪ್ ಬಾಳೆಹಣ್ಣು ಮುರಿದಿರಬಾರ್ದು, ನೀಟಾಗಿ ಒಂದು ಹಣ್ಣು ಕಿತ್ತಿರಬಾರ್ದು ಅಂಥದ್ದು ಇಡಿ. ಮತ್ತು ಕನಕಾಂಬರ ಇಲ್ಲ ಮಲ್ಲಿಗೆ, ಮರಳೆ, ಮೂರಲ್ಲಿ ಯಾವುದಾದ್ರೂ ಒಂದು ಬಿಡು ಹೂವು ತಗೊಳ್ಳಿ. ಎಲೆ ಅಡಿಕೆ ಮತ್ತು ದಕ್ಷಿಣೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಇಡಿ. ಅಷ್ಟೇ ಇಷ್ಟೇ ಅಂತ ಏನೂ ಇಲ್ಲೇನು ಆ ಥರ ಪ್ರಚಾರ ಹಾಕಲ್ಲ ಈ ದೇವಸ್ಥಾನದಲ್ಲಿ. ಮತ್ತು ಇಲ್ಲಿ ಒಂದು ಹೂನಾರ ಇಟ್ಕೊಂಡಿದ್ದೀನಿ, ಮತ್ತು ಹಾಗೆ ಸಾಮಾನ್ಯವನ್ನು ಇಟ್ಕೊಂಡಿದ್ದೀನಿ. ಮತ್ತು ಕಡಲೆ ತುಂಬ್ತಾಯಿದ್ದೀನಿ. ಕೊಬ್ಬರಿನ ಉಂಡೆ ಇಡಬೇಡಿ, ಕೂದ್ಬಿಟ್ಟು ಇದಕ್ಕೆ ಕಡಲೆ ತುಂಬಿಡಿ. ಇಷ್ಟು ಮಡ್ಲಕ್ಕಿ ಸಾಮಾನು. ಮತ್ತು ಪೂಜೆ ಸಾಮಾನಿಗೆ ಮಡ್ಲಕ್ಕಿ ಸಾಮಾನಲ್ಲಿ ಅರ್ಶಿನ ಕುಂಕುಮ ಹೇಳೋದು ಬಿಟ್ಬಿಟ್ಟೆ, ಅದು ಒಂದು ಇಟ್ಕೊಳ್ಳಿ. ಅರ್ಶಿನ ಕುಂಕುಮನೂ ಪ್ಯಾಕೆಟು ಇಟ್ಬಿಟ್ಟು ಇದೆಲ್ಲ ಮಡ್ಲಕ್ಕಿ ಸಾಮಾನು ಒಂದು ಸೈಡ್ಗೆ ಇಟ್ಕೊಳ್ಳಿ. ಮತ್ತು ಅಲ್ಲಿ ಪೂಜೆ ಸಾಮಾನಿಗೆ ಅರ್ಶಿನ ಕುಂಕುಮ ಮತ್ತು ಗಂಧದ ಕಡ್ಡಿ, ಕರ್ಪೂರ, ಒಂದು ಚಿಪ್ಪಣ್ಣು, ಒಂದು ಕಾಯಿ, ಪೂಜೆ ಸಾಮಾನಿಗೆ ಇಟ್ಕೊಳ್ಳಿ. ಇಷ್ಟಾದಮೇಲೆ ಇಷ್ಟೇ. ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಲ್ಲೊಂದು ಕಟ್ಟೆ ಇದೆ ಮುಂದ್ಗಡೆ, ದೇವಸ್ಥಾನ ಮುಂದ್ಗಡೆ ಒಂದು ಮರ ಇದೆ. ಇಲ್ಲೇ ನಾವು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಳಗಡೆ ಎತ್ಕೊಂಡು ಹೋಗ್ತಾ ಇದ್ದೀವಿ, ನಾನೊಂದು ಅಮ್ಮ ಒಂದು. ಇಲ್ಲಿ ನನ್ನ ಮಗ ನಿಂತಿದ್ದಾನೆ ನೋಡಿ, ಅವನಿಗಂತೂ ಫುಲ್ಲು ಖುಷಿ. ನಮಗೇನಂದರೆ ಅಲ್ಲಿ ಕುಣಿಯೋದೇ ಖುಷಿ. ಆದ್ರೂ ನಾನು ಹೇಳ್ತಾ ಇದ್ದೀನಿ ಏನಂದರೆ, ತುಂಬ ಯಾರಾದರೂ ಕಷ್ಟದಲ್ಲಿರೋರು ಯಾಕೆ ಈ ಇನ್ಫಾರ್ಮೇಷನ್ನ ವೀಡಿಯೋ ಮಾಡಾಕ್ತಾ ಇದ್ದೀನಿ ಅಂದರೆ, ಇದು ವೀಡಿಯೋನ ನಾನು ಮೊದಲು ಸರಿಯಾಗಿ ಮಾಡಿಲ್ಲ, ಶೇಕೆಲ್ಲ ಮಾಡಿ ನೀಟಾಗಿ ಮಾಡಿಲ್ಲ. ಆದರೂ ಕೂಡ ಯಾಕೆ ಮಾಡ್ತಾ ಇದ್ದೀನಿ ವೀಡಿಯೋ ಅಂದರೆ, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗಲಿ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾವು ಇವತ್ತು ಮತ್ತು ಈಗ ಪೂಜೆ ಸಾಮಾನು ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಕಲ್ಲಲ್ಲೇ ಮಾಡಿರೋಂಥ ದೇವಸ್ಥಾನ ಇದು. ಫುಲ್ಲು ಕಲ್ಲೇನೆ. ಯಾವುದು ಏನು ಯಾವಾಗ ನಾವು ತುಂಬ ವರ್ಷಗಳಿಂದ ದೇವಸ್ಥಾನಕ್ಕೆ ನಮ್ಮಮ್ಮ ಕರ್ಕೊಂಡೋಗಿದ್ದಾರೆ, ನಾವು ಚಿಕ್ಕವರಿದ್ದಾಗಿಂದನೂ. ಹೇಗಿದೆಯೋ ಹಾಗೇ ಇದೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಮತ್ತು ದುಡ್ಡಿಗೆ ಆಹಾ ಅಂತ ಏನೂ ಅನ್ನಲ್ಲ ನಾವು. ಅಂದರೆ ನೀವು ಹರಕೆ ಮಾಡ್ಕೊಂಡೇನು ಇದು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗಾದ್ರೂ ತುಂಬ ಕಷ್ಟದಲ್ಲಿದ್ದರೆ ಹೋಗಿ ಆ ತಾಯಿನ ನಂಬಿ ಒಂದು ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಮನೋಭಾವನೆ. ನನಗೆ ತುಂಬ ಒಳ್ಳೆಯದೇ ಆಗಿದೆ, ಹಂಗಾಗಿ ನಮ್ಮ ತಾಯಿಗೂ ಒಳ್ಳೆಯದಾಗಿದೆ. ಹಂಗಾಗಿ ನಾವು ಈ ಹರಕೆನ ಒಪ್ಪಿಸಿ ಮಾಡ್ತಾಯಿದ್ದೀವಿ. ಮತ್ತು ನೋಡಿ, ಇದೆ ಹೊಸ್ಲು ಮಾರಮ್ಮ ಅಂತ. ಇದು ಬೆಳ್ಕೆರೆ ಹತ್ರ ಬರುತ್ತೆ, ಮೈಸೂರು ಡಿಸ್ಟಿಕ್ಕು, ಹುಣಸೂರು ತಾಲೂಕು, ಬೆಳ್ಕೆರೆ ಹೋಬಳಿ. ಬೆಳ್ಕೆರೆ ಹತ್ರ ಮಲ್ಲಿನಾಥಪುರ ಅಂತ ಅಲ್ಲಿ ಇರೋದು ಇದು ಹೊಸ್ಲು ಮಾರಮ್ಮ ಅಂತ. ತುಂಬ ಪವರ್ಫುಲ್ ದೇವಸ್ಥಾನ ನೋಡಿ. ನಿಮ್ಗೆ ಯಾರಾದ್ರೂ ತುಂಬ ಕಷ್ಟದಲ್ಲಿರೋರು ಹೋಗಿ ಸನ್ನಿಧಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಒಳ್ಳೇದು ಮಾಡು ಅಂತ ಬನ್ನಿ. ಇಲ್ಲಿ ಯಾವುದೇ ತರಹ ದುಡ್ಡು ಕೇಳೋದು ಅದು ಇದು ಅಂತ ಹೇಳೋದು ಮಾಡೋದು ಏನೂ ಇಲ್ಲ. ಇಲ್ಲಿ ಸೋಮವಾರ ಮಾತ್ರ ಅಂತೆ ವರಪ್ರಸಾದ, ಹೂವು ಪ್ರಸಾದ. ಹಂಗಾಗಿ ಯಾರಿಗಾದ್ರೂ ಇಷ್ಟ ಇದ್ದರೆ ಹೋಗಿ, ಫೋರ್ಸಬಲ್ ಏನಿಲ್ಲ. ಮತ್ತು ಇಲ್ಲಿ ನಾವು ತುಂಬ ಹೋದಾಗೆಲ್ಲ ಮಂಡ್ಯ, ಬೆಂಗಳೂರು, ಆಲ್ಮೋಸ್ಟು ಮೈಸೂರು ದೂರದಿಂದ ಎಲ್ಲ ಬರ್ತಾರೆ. ನಂಬಿ ತಾಯಿನ ನಂಬಿ ಒಳ್ಳೆಯದಾಗಿದೆ ಅಂತಲೇ ತುಂಬ ಜನ ನೆರ್ವಿಗಳೆಲ್ಲ ಮಾಡ್ತಾರೆ. ನಾವು ಮಂಡ್ಯದಲ್ಲಿ ನೆರ್ವಿ ಅಂತೀವಿ. ಹುಣಸೂರು ಸೈಡಲ್ಲೆಲ್ಲ, ಆ ಕಡೆ ಕುಶಾಲನಗರ, ಹುಣಸೂರು ಸೈಡಲ್ಲೆಲ್ಲ ಅದನ್ನ ಕರ್ನಾರಿ ಅಂತಾರೆ. ತುಂಬ ಅಂದ್ಕೊಂಡಿರೋದು ಆಗಿದೆ ಅಂತಲೇ ಜನಗಳು ತುಂಬ ಮಾಡ್ತಾರೆ. ಅಲ್ಲಿ ಮರಿಗಳ ಹರಕೆ ಒಪ್ಪಿಸಿ ಮಾಡ್ತಾರೆ. ಅದು ನಿಮ್ಮ ಮನೋಭಾವನೆಗೆ ಬಿಟ್ಟಿದ್ದು. ನಾವು ನಮ್ಮ ಪೂಜೆ ಎಲ್ಲ ಸಲ್ಲಿಸಿ, ಅದರಲ್ಲೂ ತುಂಬ ಮರಿ ಅಂತೂ ತುಂಬ ಚೆನ್ನಾಗಿ ವರಪ್ರಸಾದ ಕೊಡ್ತು, ಒದರುತ್ತು ನೀಟಾಗಿ, ಏನೂ ಸಮಸ್ಯೆ ಇಲ್ಲ. ನಮಗೂ ಒಳ್ಳೆಯದೇ ಆಗಿದೆ. ಇದು ಪೂಜೆದೆಲ್ಲ ಮುಗೀತು. ಮುಗಿದ್ಮೇಲೆ ನೆಕ್ಸ್ಟು 8 ಗಂಟೆ ಆಗೋಗಿತ್ತು. ಎಲ್ರಿಗೂ ಹೊಟ್ಟೆ ಹಸಿತಾಯಿತ್ತು ತುಂಬ. ಮಾರ್ನಿಂಗು ನಮ್ಮ ಕಾರಲ್ಲೇ
ನಮ್ಮ ಹಸ್ಬೆಂಡ್ ಹತ್ರ ಕಾರ್ ಇದೆ, ಸೆಕೆಂಡ್ ಹ್ಯಾಂಡ್ ಕಾರ್ ನಾವು ತೊಗೊಂಡಿರೋದು. ತುಂಬ ವರ್ಷದಿಂದ ಕಷ್ಟಕ್ಕೆ ತುಂಬ ಆಗ್ತೈತೆ ಕಾರು. ಇವರು ನಮ್ಮ ಅತ್ತಿಗೆ ಫ್ರೆಂಡು, ನನಗೂ ಫ್ರೆಂಡೇ ಅವರು. ಇವರು ನಮ್ಮ ದೊಡ್ಡಮ್ಮ, ಮೆರೂನ್ ಕಲರ್ ಮೆಂತೆ ಕಲರ್ ಸ್ಯಾರಿ ಹಾಕೊಂಡವ್ರು ನಮ್ಮ ದೊಡ್ಡಮ್ಮ. ಅವ್ರು ನಿಂತವರಲ್ಲ ನಮ್ಮ ಹಸ್ಬೆಂಡು, ರೆಡ್ ಕಲರ್ ಶರ್ಟು. ಮತ್ತು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಅವರು. ಮಗಳೂ ಕೂಡ ವಾಯ್ಸ್ ಓವರ್ ಕೊಡ್ತಿದ್ದಾಳೆ. ತುಂಬ ಕಷ್ಟಕ್ಕಾಗಿದೆ ಅದು ಕಾರು. ನಮಗೇನು ಶೋಕಿ ಏನು ಬೇಕಾಗಿಲ್ಲ, ನಮಗೆ ಕಷ್ಟ ಸುಖಕ್ಕಾದರೆ ಅಷ್ಟೇ ಸಾಕು. ಹಂಗಾಗಿ ನಾವು ಅದನ್ನೇ ಕಾರ್ ಇಟ್ಕೊಂಡಿದ್ದೀವಿ. ಅಂದರೆ ಅಪ್ಪ ಅಮ್ಮ ದೂರ ಮಂಡ್ಯಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ಇರೋದು ಹುಣಸೂರಲ್ಲಿ. ಅಲ್ಲಿಗೂ ಇಲ್ಲಿಗೂ ತುಂಬ ದೂರ. ಏನಾದರೂ ಅಕಸ್ಮಾತ್ ಗಂಡು ಮಕ್ಕಳಿಲ್ಲ, ಏನಾದರೂ ಒಂದು ಹುಷಾರಿಲ್ಲ ಮಾಡಿದ್ರೆ ರಾತ್ರಿ ಹೊತ್ತು ಗೊತ್ತಾದ್ರೂ ಹೋಗಲೇಬೇಕು. ಹಂಗಾಗಿ ನಾವು ತೊಗೊಂಡಿದ್ದೀವಿ ಸುಮಾರಾಗಿರೋದು. ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ದೀವಿ ನಮ್ಮ ಕಷ್ಟಕ್ಕಾಗಲಿ ಅಂತ. ಅದು ಬಿಟ್ಟರೆ ಏನು ಹೈಫೈ ಅನ್ನೋದೇನಿಲ್ಲ, ನಾವು ಬಡವರೇನೆ. ಎಲ್ಲ ಐಟಮ್ನು ನಾವು ಬರೀ ಚೌಟ್ರಿ ಮಾತ್ರ ತೊಗೊಂಡಿದ್ದೀವಿ. ಇಷ್ಟು ದೊಡ್ಡ ಚೌಟ್ರಿಗೆ ನಾವು ಬರೀ ಕೊಟ್ಟಿರೋದು 1000 ಅಷ್ಟೇ. ಚೇರು, ಟೇಬಲ್ಲು, ಚೌಟ್ರಿ ಮಾಡ್ಕೊಳ್ಳೋಕ್ಕೆ ಅಷ್ಟಕ್ಕೆ 1000 ಕೊಟ್ಟಿದ್ದೀವಿ ಬಾಡಿಗೆ ಒಂದು ದಿನಕ್ಕೆ. ಬಟ್ ಎಲ್ಲ ಚೆನ್ನಾಗಿದೆ, ನೀರಿನ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಗ್ಯಾಸು ಪಾತ್ರೆ ಏನೂ ತೊಗೊಂಡಿಲ್ಲ, ನಾವು ಕಾರಲ್ಲೇ ನಾವು ಮನೆಯಿಂದನೇ ಎಲ್ಲ ತಂದಿದ್ದೀವಿ. ಮನೆಯಿಂದನೇ ಎಲ್ಲ ರುಬ್ಕೊಂಡು ಪ್ರತಿಯೊಂದು ಪೇಸ್ಟ್ ಮಾಡ್ಕೊಂಡು ಎಲ್ಲ ತಂದಿದ್ದೀವಿ. ಏನೂ ಸಮಸ್ಯೆ ಇಲ್ಲ. ಹಚ್ಚೋದು ಮಾತ್ರ ಹೆಂಗೋ ನಮ್ಮ ಅತ್ತಿಗೆ ಅಷ್ಟೊತ್ತಿಗೆ ಬಂದರು. ನಾನು ಗೀ ರೈಸ್ ಮಾಡಿದ್ದೆ, ತಿಂದು ಬೇಗ ಹಚ್ಚಿ ಎಲ್ಲ ರೆಡಿ ಮಾಡಿಕೊಟ್ರು. ನಾನು ಎಲ್ಲ ಯಾರಿಗೂ ನಾವು ಭಟ್ರಿಗೆ ಹೇಳಿಲ್ಲ, ನಾನೇ ಕುಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಭಟ್ರಿಗೆ ಹೇಳೋದೇನು ದೊಡ್ಡದಲ್ಲ ಆಯಿತಾ. ನಾವೇ ಕುಕ್ ಮಾಡೋದು ಕಲಿಬೇಕು ಅನ್ನೋದು ನಮ್ಮಮ್ಮ ಯಾವಾಗಲೂ ಹೇಳ್ತಾರವರು, ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡಬೇಕು ಅಂತ. ಹಂಗಾಗಿ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ನಾನು ಒಂದು 50-60 ಜನಕ್ಕೆ ಮುಂಚೆನೂ ಅಡುಗೆ ಮಾಡ್ತಿದ್ದೆ. ಇವತ್ತೊಂದು 100 ಜನ 120 ಜನಕ್ಕೆ ಆಗಷ್ಟು ಅಡುಗೆ ಮಾಡ್ತಾಯಿದ್ದೀನಿ. 22 kg ಮಟನ್ ಸಾಂಬಾರು, 1 ಬೋಟಿ ಗೊಜ್ಜು, ಒಂದೇ ಒಂದು ಬೋಟಿ ಓತದ್ದೇನಿತ್ತು ಅದನ್ನು ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ. ಇವ್ರು ನೋಡಿ, ಇವರು ನಮ್ಮ ಫ್ರೆಂಡು, ಮತ್ತು ನಮ್ಮ ಅತ್ತಿಗೆಗೂ ಕೂಡ ಫ್ರೆಂಡು. ಇವ್ರು ನಮ್ಮ ಅತ್ತಿಗೆ ಅಂದರೆ ಅಲ್ಲಿ ಕೂತಿದ್ದಾರಲ್ಲ ಮೆಂತ್ಯ ಕಲರ್ ಸ್ಯಾರಿ, ನಮ್ಮ ದೊಡ್ಡಮ್ಮ ಅಂತ ಹೇಳಿದ್ನಲ್ಲ, ಅವ್ರ ಸೊಸೆ ಇವರು. ನಮ್ಮ ದೊಡ್ಡಮ್ಮನ ಮಗ, ಅವ್ರ ಹೆಂಡ್ತಿ ಇವರು. ಇದೇ ನಮ್ಮ ಕಾರು ನೋಡಿ. ಇದರಲ್ಲೇ ನಾವು ಎಲ್ಲ ತಂದಿದ್ದು. ಈಗ ನೆಕ್ಸ್ಟು ಇದೆಲ್ಲ ಅಡುಗೆನ ನಿಮಗೆ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗಳು ಸರಿಯಾಗಿ ವೀಡಿಯೋ ಮಾಡಿಲ್ಲ. ಹಂಗಾಗಿ ನಾನು ಯಾವುದೇ ಥರ ಅಡುಗೆನ ತೋರ್ಸೋಕ್ಕಾಗಿಲ್ಲ. ಆಮೇಲೆ ಬೇಗ ಜನ ಬರ್ತಾರೇನೋ ಆತರಕ್ಕೆ ಬೇಗ ಮಾಡಿಬಿಟ್ಟಿದ್ದೀವಿ. ಒಬ್ಬಳೇ ಅಲ್ವಾ, ಒಂದೇ ಚಿಕ್ಕ ಸ್ಟವ್ ನಾವು ತೊಗೊಂಡೋಗಿದ್ದು, ಅದರಲ್ಲೇ ಮಾಡಬೇಕಿತ್ತಲ್ಲ, ಟೈಮ್ ಆಗೋಗುತ್ತೆ, ಜನ ಊಟಕ್ಕೆ ಬರ್ತಾರೆ ಅಂದ್ಬಿಟ್ಟು ಇದು ಮಾಡಿದ್ವಿ. ನಾವು ಒಂದು 50 ಜನಕ್ಕೆ ಹೇಳ್ಕೊಂಡಿದ್ವಿ. 50 ಜನದಷ್ಟು ಬಂದರು. ಮತ್ತು ಅಲ್ಲೂ ಎಲ್ಲ ಇರೋರೆಲ್ಲ ಒಂದು 60 ಜನ ಗಂಟ ಊಟ ಮಾಡಿದ್ದಾರೆ. ಇನ್ನೂ ಊಟ ಮಾಡ್ಬೋದಿತ್ತು. ಊರಲ್ಲಿ ಹೋಗಿ ಒಂದು 10-15 ಜನಕ್ಕೆ ಊಟ ಹಾಕ್ಕೊಟ್ವಿ. ಅದನ್ನೇ ಕ್ಲಿಯರು. ಅಲ್ಲಿಗೆ ನಮ್ಮದು ಹರಕೆ ಒಪ್ಪಿಸಿದ್ವಿ, ನಮ್ಗೆ ಒಳ್ಳೆಯದು ಆಯಿತು. ಬಟ್ನಲ್ಲಿ ಯಾರಾದರೂ ಏನಾದರೂ ಅಂದ್ಕೊಂಡು ಮಾಡೋದಿದ್ರೆ ನೀರಿನ ಫೆಸಿಲಿಟಿ, ಚೌಟ್ರಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ, ನಮ್ಮ ಅಣ್ಣನ ಮಗ ತುಂಬ ತೀಟೆ. ಅವನು ನೋಡ್ಕೊಳ್ಳಿ ಹುಷಾರಾಗಿ, ಯಾರು ಕರ್ಕೊಂಡು ಹೊಂಟೋದರು ಇವನ್ನ. ಮತ್ತು ನನ್ನ ಮಗ ಇಬ್ಬರು ಕುಣಿತಾ ಇರೋರ್ಗೆ ಇಷ್ಟ ಬಂದಂಗೆ ಕಾರೊಳಗೆಲ್ಲ ಗೇರ್ ತಿರುಗಿಸೋದು, ಅದು ಸ್ಟೇರಿಂಗ್ ತಿರುಗಿಸೋದು, ತುಂಬ ತೀಟೆ ಅವರು. ಅದಕ್ಕೆ ನೋಡ್ಕೊಳ್ಳಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿ ಕಳಿಸ್ತಾ ಇದ್ದೆ. ನಮ್ಮ ಮನೆಯವ್ರು ನೀರು ತಗೊಬಂದು ಕೊಟ್ಟರು. ಅಷ್ಟು ಬಿಟ್ರೆ ಅವ್ರಿಗೇನೇನು ಕೆಲಸ ಇಲ್ಲ, ಎಲ್ಲ ನಾನೇ ಮಾಡಿಕೊಂಡೆ. ನಾನು, ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮ ಅಪ್ಪ ಎಲ್ಲ ನಾವೇ ಮಾಡ್ಕೊಂಡ್ವಿ. ಫುಲ್ಲು ಅಡುಗೆ ಐಟಮು ಕುಕ್ಕರಲ್ಲಿ ನೋಡಿ, ಫಸ್ಟ್ ಟೈಮ್ ಯಾರಾದರೂ ಕುಕ್ಕರಲ್ಲಿ ಮೊಟ್ಟೆ ಕೂಗಿಸಿದ್ದೀರ. ನಾವು ಕುಕ್ಕರಲ್ಲಿ ಒಂದು 40 ಮೊಟ್ಟೆ ಕೂಗಿಸ್ತಾ ಇದ್ದೀವಿ. 2 ವಿಸಲ್ ಹೊಡ್ಸಿದ್ದೀವಿ. ಮತ್ತು ಬೋಟಿನೂ ಕುಕ್ಕರಲ್ಲೇ ಕೂಗಿಸ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಾವಿಲ್ಲಿ ಮಾಡಿರೋ ಐಟಮು ಮಟನ್ ಸಾಂಬಾರು, ಒಂದು 22 kg ಇತ್ತು. ಎಳೆ ಮರಿ ಸಖತ್ತಾಗಿತ್ತು ಮಟನ್ನು ಫ್ರೆಂಡ್ಸ್. ನಮ್ಮಮ್ಮ ತುಂಬ ಚೆನ್ನಾಗಿ ಸಾಕಿದ್ರು ಅದನ್ನು. ಆದರೆ ಏನು ಮಾಡೋದು, ನಾವೇ ಮಾಡಬೇಕು ಅಂದಾಗ ಬೇಜಾರು. ನಮ್ಮ ದೊಡ್ಡಮ್ಮ ಅಂತ ಇದ್ದರು, ಅಡುಗೆ ಮಾಡೋಕ್ಕೆ ಶಕ್ತಿ ಬೇಡವಾ, ಊಟ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಹೆಂಗೆ ತಿರುಗ್ತಿದ್ದಾರೆ, ಜಾರುತ್ತೆ ಅದು ಟೈಲ್ಸು ಅಂದರೂ ಕೇಳ್ತಾ ಇಲ್ಲ, ತಿರುಗ್ತವ್ರೆ, ಕುಣಿತವ್ರೆ ಆಯಿತಾ ಫ್ರೆಂಡ್ಸ್. ಆಮೇಲೆ ನಾವು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಮತ್ತು ಮಟನ್ ಸಾರು ಮಾಡಿ ಇಳಿಸ್ಬಿಟ್ಟು ಬೋಟಿ ಗೊಜ್ಜು ಮತ್ತು ಚಿಕನ್ ಚಾಪೀಸು. ಚಿಕನ್ ಮಾಡಬಾರ್ದು ಅಂತಲೇ ಇದ್ದೋ, ಮಟನ್ನೇ ತಿನ್ನಲಿ ಜನಗಳು ಹೆಚ್ಚಾಗಿ ಅಂತ ಎಲೆ ಮೇಲೆಲ್ಲ ಬಿಟ್ಬಿಟ್ಟಿದ್ರು. ಅಷ್ಟು ಚೆನ್ನಾಗಿರೋ ಮಟನ್ನ. ನಾವು ಮಾಡಿರೋ ಐಟಮ್ಗಳು ಮಟನ್ ಸಾರು, ಬೋಟಿ ಗೊಜ್ಜು, ಚಿಕನ್ ಫ್ರೈ, ಮೊಟ್ಟೆ, ಈರುಳ್ಳಿ, ಸೌತೆಕಾಯಿ, ಗೀ ರೈಸು ಇಷ್ಟು ಮಾಡಿ